ಇಷ್ಟು ದಿವಸ ನಾನು ಮಾಡ್ಕೊಂಬಂದಿದ್ದಲ್ಲಿ ಮೇನ್ ಲೀಡಾಗಿ ಮಾಡ್ತಾ ಇದ್ದೆ ಆ್ಯಂಡ್ ತುಂಬ ಗ್ಲಾಮರಸ್ ಆಗಿರ್ತಾ ಇತ್ತು. ಸೊ ಈ ಒಂದು ಪಾತ್ರದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಅವರು ಸ್ಟಾರ್ಟಿಂಗ್ ನನಗೆ ಈ ಥರ ಮಾಡ್ತಿದ್ದೀನಿ, ಈ ಥರ ಮೇಕಿಂಗ್ ಇರುತ್ತೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಒಂದು 2-3 ಮೀಟಿಂಗ್ಸ್ ಆದಮೇಲೆ ಅವ್ರು ನನಗೆ ಇಡೀ ಸಿನಿಮಾ ಹೇಗೆ ಬರುತ್ತೆ ಅನ್ನೋದೊಂದು ಶೋಕೇಸ್ ಮಾಡಿ ತೋರಿಸಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಆಮ್ ನಾಟ್ ಸುಮ್ಮನೆ ನಾನು ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ಇಷ್ಟು ದಿವಸ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟ್ ರೋಲ್ನ ನಾನು ಟ್ರೈ ಮಾಡಬೇಕಿತ್ತು ಆ್ಯಂಡ್ ನನ್ನ ಟ್ಯಾಲೆಂಟ್ನ ನಾನು ಶೋಕೇಸ್ ಮಾಡ್ಕೊಬೇಕು ಅಂತ ಇತ್ತು. ಆ್ಯಂಡ್ ಪ್ಲೇಯಿಂಗ್ ಅ ಟ್ರಾನ್ಸ್ಜೆಂಡರ್ ರೋಲ್ ಇಸ್ ನಾಟ್ ದ್ಯಾಟ್ ಈಸಿ ಅನಿಸುತ್ತೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಾವೆಲ್ಲ ನೋಡ್ತಾ ಇರೋದು ನಮ್ಮ ಪರ್ಸ್ಪೆಕ್ಟಿವ್ ತುಂಬಾ ಚೇಂಜ್ ಇದೆ. ಆ್ಯಂಡ್ ಅವರಲ್ಲಿ ಒಂದು ಇಂಪಾರ್ಟೆನ್ಸ್ ಅವ್ರಿಗೆ ಒಂದು ದೇವರ ರೀತಿಯಲ್ಲಿ ನೋಡೋವಂಥ ಒಂದು ಕ್ಯಾಟಗರಿನೇ ಇದೆ. ಸೊ ಅದನ್ನು ನಾವಿಲ್ಲಿ ತೋರ್ಸೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಸಿನಿಮಾ ಡಿರೆಕ್ಟರ್ ಬಗ್ಗೆ ಹೇಳಲೇಬೇಕು. ಗುರುಮೂರ್ತಿ ಸರ್ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಬೇಕು ಈ ಸಿನಿಮಾ ಮೂಲಕ ಅಂತ. ಐ ಥಿಂಕ್ ಡೆಫಿನೆಟ್ಲಿ ಇದರಲ್ಲಿ ನಿಮ್ಗೆ ಅದು ಆಗೇ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ 7 ಕ್ಯಾರೆಕ್ಟರ್ಸ್ ನಾವೇನಿದ್ದೀವಿ, ಐ ಥಿಂಕ್ ಸೆಟ್ಟಲ್ಲಿ ತುಂಬಾ ಖುಷಿಯಾಗಿದ್ವಿ ಎಲ್ಲರೂ. ಆ್ಯಂಡ್ ನೀತು ಅವರು ಆಲ್ಸೋ ಆ್ಯಂಡ್ ರಾಘು ಇವತ್ತು ಅವರಿಲ್ಲ. ಬಟ್ ಆ್ಯಂಡ್ ಆಲ್ ದ ಅದರ್ ಗರ್ಲ್ಸ್ ಎಲ್ಲರೂ ತುಂಬಾ ಫ್ರೆಂಡ್ಲಿಯಾಗಿ, ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಸಾಂಗ್ ಆ್ಯಂಡ್ ಫೈಟ್, ಎಸ್ಪೆಷಲಿ ಫೈಟಿಂಗ್ ಸೀನ್ಸಲ್ಲಿ ಎಷ್ಟೊಂದು ಹಾರ್ಡ್ ವರ್ಕ್, ಇಡೀ ಟೀಮ್ ಇನ್ಕ್ಲೂಡಿಂಗ್ ಹೀರೋ ಕೂಡ ಹೊಸಬ್ರು ಅಂತ ಹೇಳೋಕ್ಕೆ ಆಗಲ್ಲ. ಫೈಟ್ ಸೀನ್ಸಲ್ಲೆಲ್ಲನೂ 1-2-3 ಡೇಸ್ ಅವರು ರಿಹರ್ಸಲ್ ಮಾಡಿ ಇದೆಲ್ಲ ಏನೋ ಆನ್ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ಐ ಥಿಂಕ್ ಹಿ ಹಸ್ ಗಿವನ್ ದ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟೋದಕ್ಕೆ. ಬಿಕಾಸ್ ಈ ವಾಸ್ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು. ಅವ್ರಿಗೆ ಭಯ ಇತ್ತು, ಹೇಗಾಗುತ್ತೋ ಏನೋ ಸಿನಿಮಾ ರಂಗ ಹೇಗೆ ಅನ್ನೋದು ಅಷ್ಟೊಂದು ಅವ್ರಿಗೆ ಗೊತ್ತಿಲ್ಲ. ಬಟ್ ಡೇ ಟು ಡೇ ನಮ್ಮನ್ನೆಲ್ಲರನ್ನೂ ನೋಡಿದ್ಮೇಲೆ ಹಿ ಫೆಲ್ಟ್ ವೆರಿ ಇದು. ಅವರೇ ಇವಾಗ ನಮ್ಮ ಎಷ್ಟೊಂದು ಸಿನಿಮಾಸಲ್ಲಿ, ಎಷ್ಟೊಂದು ಇವೆಂಟ್ಸಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಗೆಸ್ಟಾಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನವರಸನ್ ಸರ್, ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಬಗ್ಗೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಿಖಿತಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಸ್ಟೋರಿ ಕೇಳಿದಾಗ ಫಸ್ಟು ಶಿಖಂಡಿ ಮೂವಿದು ಫಸ್ಟ್ ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣವೇ ನನ್ನ ಕಾಲ್ ಬಂತು ಗುರುಮೂರ್ತಿಯವ್ರ ಕಡೆಯಿಂದ. ಹೇಳಿದ ತಕ್ಷಣವೇ ಅವರು ಸ್ಟೋರಿ ಹೇಳಬೇಕಾದ್ರೆ ಇದೆಲ್ಲ ಮಾಡ್ತಾರಾ ಅಂದರೆ ಅವರು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನ್ನಿಸ್ತಿತ್ತು ಇದೆಲ್ಲ ಶೂಟಿಂಗಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತಾ ಅಂತ. ಬಟ್ ಅವ್ರು ಏನಂದಿದ್ರು ಅದೇ ರೀತಿಯೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಒಂದು ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಲೇ ಅನ್ಕೋತೀನಿ ನಾನು ಯಾವಾಗಲೂ. ಎಲ್ಲ ಆರ್ಟಿಸ್ಟ್ಗಳು, ಇವನ್ ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಪ್ರವೀಣ್ ಸರ್ಗೂ ಧನ್ಯವಾದಗಳು. ಸೊ ಎಲ್ಲರಿಗೂ ಇಲ್ಲಿ ನೆರೆತಿರ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸರ್ ಭಯ ಆಗ್ತಾ ಇದೆ ನನಗೆ, ಅಂದರೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಏನಂತಂದರೆ ಯಾವಾಗಲೂ ಮಾತಾಡ್ತೀನಿ, ಆಮೇಲೆ ಡೈರೆಕ್ಟರ್ ಕರೆದು ಹೇಳ್ತಾರೆ ಏನಪ್ಪ ಬಿಟ್ಟರೆ ಸ್ಟೋರಿ ಎಲ್ಲ ಹೇಳ್ಬಿಡ್ತೇನೆ. ಸೊ ಫಸ್ಟಾಗಿ ನಿರ್ದೇಶಕರಿಗೆ, ಗುರುಮೂರ್ತಿ ಸರ್ಗೆ, ದಯಾಗೆ, ಆಮೇಲೆ ಪ್ರವೀಣ್ ಸರ್ಗೆ ತುಂಬ 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 ಥ್ಯಾಂಕ್ಸ್ ಈ ಆಪರ್ಚುನಿಟಿಗಾಗಿ. ಆ್ಯಕ್ಚುಲಿ ಏನಂದರೆ ತುಂಬ ಪ್ರಯತ್ನ ಪಡ್ತಾ ಇರ್ತೀನಿ, ಸಿನಿಮಾ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ. ಕೆಲವೊಂದು ಸಿನಿಮಾಗಳು ನಾವು ಬೇಡ ನೋಡೋಣ ಆಮೇಲೆ ಮಾಡೋಣ ಅಂತಂದರೆ ಅದು ಮಾಡಿದ ಮೇಲೆ ಅಯ್ಯೋ ಮಾಡದೇ ಇದ್ದರೆ ಏನೋ ಒಂದು ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗ್ತಿತ್ತೇನೋ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಇದು ಆ ಥರ ಸಿನಿಮಾಗಳಲ್ಲಿ ಒಂದು. ನನಗೆ ಫಸ್ಟು ಶಿಖಂಡಿ ಅಂತ ಹೇಳಿದಾಗ ಸಿನಿಮಾ ಟೈಟಲ್ ಹೇಳಿರಲಿಲ್ಲ, ಕತೆ ಇದೆ ಅಂತ ದಯಾ ತುಂಬ ಹಳೆಯ ಗೆಳೆಯ. ನಮ್ಮದು ಫಸ್ಟ್ ಸಿನಿಮಾ ಟೈಗರಿಂದನೂ ನಾವು ಒಂದು ಕಾನ್ಸ್ಟೆಂಟ್ ಟಚಲ್ಲಿದ್ವಿ. ಸೊ ಈ ಸಿನಿಮಾ ಕೇಳಿದಾಗ ನಾನು ಇಲ್ಲ ನೋಡೋಣ ಆಮೇಲೆ ಅಂತ ತೆಲುಗು ಮಾಡ್ತಾಯಿದ್ದೆ ಬೇರೆ ಸಿನಿಮಾ. ಬಟ್ 6 ಮಂತ್ಸ್ ನನ್ನ ಫೋನ್ ಮಾಡಿ ಆಮೇಲೆ ಮಂಗಳೂರು ಮನೆಗೆ ಬಂದುಬಿಟ್ರು. ಊರಿಗೆ ಬಂದು ಇಲ್ಲ ಇಲ್ಲಿದ್ದೀವಿ ನಾವು, ಬನ್ನಿ ಸ್ಟೋರಿ ಕೇಳಿ ಒಂದ್ಸರಿ ಆಮೇಲೆ ನೋಡೋಣ ಅಂತ. ಸೊ ಸ್ಟೋರಿ ಕೇಳಿದ್ಮೇಲೆ ಶಿಖಂಡಿ ಅಂದಾಗ ನನಗೆ ಸಂಚಾರಿ ವಿಜಯ್ ಅವ್ರದ್ದು ಒಂದು ಸಿನಿಮಾ ನೋಡಿ ಐ ವಾಂಟ್ ಟು ಪ್ಲೇ ಟ್ರಾನ್ಸ್ಜೆಂಡರ್. ಆ್ಯಕ್ಚುಲಿ ನನಗೆ ತುಂಬ 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 ಆಸೆ ಇತ್ತು. ಸೊ ಶಿಖಂಡಿ ಅಂತ ಹೇಳಿದಾಗ ಐ ಆಮ್ ಪ್ಲೇಯಿಂಗ್ ಟ್ರಾನ್ಸ್ಜೆಂಡರ್ ಅಂತ ಕೇಳಿದೆ ನಾನು. ಇಲ್ಲ ಆ ಥರ ಕಾನ್ಸೆಪ್ಟ್ ಅಲ್ಲ ಸರ್, ನೀವು ಸ್ಟೋರಿ ಕೇಳಿ ಆಮೇಲೆ ಅಂತ. ಸ್ಟೋರಿ ಇಷ್ಟ ಆಯಿತು. ಸೊ ಇವತ್ತು ತುಂಬ ದಿನ ರಾತ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ಕೊಡಬೇಕು ಅಂತ. ನಾವು ಕಂಟೆಂಟ್ ಬೇಸ್ ಸಿನಿಮಾ ಮಾಡ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ ಇದೆ. ಸೊ ಇಲ್ಲಿ ಕಂಟೆಂಟ್ ಇದೆ, ಮೈಥಾಲಜಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲದೂ ಇದೆ.
ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಖಂಡಿತವಾಗಿ ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಸಿನಿಮಾದಲ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿದ್ದೇನೆ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಹಾಗೆ ನನ್ನ ಮೊದಲನೇ ಪ್ರೆಸ್ ಮೀಟ್ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ, ಬಿಕಾಸ್ ಇಟ್ಸ್ ಫಸ್ಟ್ ಟೈಮ್, ನಂದು ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮಾಧ್ಯಮದವರಿಗೆ. ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ನಮ್ಮ ಪ್ರೊಡ್ಯೂಸರ್, ಹಾಗೂ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪೋರ್ಚುನಿಟಿ. ನ್ಯೂ ಕಮರ್ಸ್ನವ್ರಿಗೆ ಅಪೋರ್ಚುನಿಟಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್, ದಯಾ ಸರ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಎಲ್ರಿಗೂ ನನಗೆ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಸೀನ್ ನಮ್ಮ ಮೋಷನ್ ಪೋಸ್ಟರ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇವತ್ತು ಹೇಗೆ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಕ್ಕೂ, ಎಲ್ಲ ಇವೆಂಟ್ಸ್ಗಳಿಗೂ, ನಮ್ಮ ರಿಲೀಸಿಗೂ ಎಲ್ಲದಕ್ಕೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಎಲ್ಲ ಸಿನಿಮಾ ಕರ್ಮಿಗಳಿಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಸಪೋರ್ಟು ಇದೇ ರೀತಿ ನಮ್ಮ ಇದರಲ್ಲಿ ನಮ್ಮಂಥ ಹೊಸ ಕಲಾವಿದರ ಮೇಲೆ ಮತ್ತು ನಮ್ಮ ತಂಡದ ಮೇಲೆ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಶಿಖಂಡಿ ಚಿತ್ರದ 3D ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಬಹುಶಃ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಖುಷಿ ಆಗಿರ್ತಾರೆ, ಯಾಕಂದರೆ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಆಗಿದೆ, ಯಾಕಂದರೆ ವರ್ಕು ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ಮೈಸೂರು ಹುಡುಗ. ಪಾತ್ರದ ನನ್ನ ಹೆಸರು ಸೂರ್ಯ. ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಂದಾಯಿತು, ನನ್ನ ಕೆಲಸ ಆಯ್ತು ಅಂತ ಆರಾಮಾಗಿರ್ತೀನಿ. ಈ ರೀತಿ ಇದ್ದ ಹುಡುಗಂಗೂ ಈ ಮಹಾಭಾರತದಲ್ಲಿ ಕೇಳುವರ ಶಿಖಂಡಿ ಅನ್ನೋ ಹೆಸರಿಗೂ ಅಥವಾ 7 ಜನ ಏನು ನೋಡ್ತಿದ್ದೆ ಇವ್ರಿಗೂ ನಮ್ಗೆ ಏನು ಸಂಬಂಧ? ನನ್ನ ಕತೆಗೆ ಇವರಲ್ಲಿ ಹೇಗೆ ಬರ್ತಾರೆ ಅಥವಾ ನಾನು ಅವ್ರ ಕತೆಲಿ ಹೇಗೆ ಹೋಗ್ತೀನಿ ಅನ್ನೋ ಸಿನಿಮಾದ ಪ್ರಮುಖ ಭಾಗವಾಗಿರುತ್ತೆ. ಅದನ್ನ ಗುರುಮೂರ್ತಿ ಸರ್ ಎಷ್ಟು ಚೆನ್ನಾಗಿ ಎಕ್ಸಿಡೆಂಟಾಗಿ ಸ್ಕ್ರೀನಲ್ಲಿ ತಂದಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತದೆ ನನಗೂ ನೋಡಿ. ಆಮೇಲೆ ನನಗೆ ಫಸ್ಟ್ ಟೈಮ್ ಎಲ್ಲರಿಗೂ ಅನಿಸ್ತಾರೆ, ನನಗೂ ಫಸ್ಟ್ ಟೈಮ್ ಶಿಖಂಡಿ ಅಂತ ಹೆಸರು ಕೇಳಿದಾಗ ನಿಜ ಹೇಳಬೇಕು ನನಗೂ ಭಯ ಆಗಿತ್ತು, ಒಂದು ಹಿಂಜರಿಗೆ ಇತ್ತು. ಯಾಕಂದರೆ ಈ ಶಿಖಂಡಿ ಅನ್ನೋ ಹೆಸರು ಕೇಳಬಾರ್ದು. ಈ ಮಹಾಭಾರತದಲ್ಲಿ 10 ದಿನ ಕಾಲ ಭೀಷ್ಮ ಪಿತಾಮಹ ಯಾರನ್ನೂ ಸೋಲ್ಸಕ್ಕಾಗ್ತಿರ್ಲಿಲ್ಲ. ಅಷ್ಟು ಬಲಿಷ್ಠ ವ್ಯಕ್ತಿ, ಯಾರು ಭೀಷ್ಮ ಅಂತ ವ್ಯಕ್ತಿನ ಸೋಲ್ಸಕ್ಕೆ ಶಿಖಂಡಿ ಅಂತ ಬರ್ತಾರೆ. ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ನಾವು ಟೈಟಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾಳೆ ದಿವಸ ಅದಕ್ಕೆ ಹೆಚ್ಚು ಕಮ್ಮಿ ಅಥವಾ ನಾವು ತೆಗಿಬೇಕಾದ್ರೆ ಸೆನ್ಸಿಟಿವ್ ಟಾಪಿಕ್ ನಾವೇನಾರು ಮಾಡಿದೆ ಅಥವಾ ನಾನು ನಾಯಕನಾಗಿ ಮಾಡ್ತೀನಿ, ನಾನು ಪ್ರಮುಖ ಪಾತ್ರವಾಗಿ ಮಾಡ್ತಾ ಇದ್ದೀನಿ, ನನ್ನಿಂದ ಏನಾರು ಆ ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅಂದರೆ ಅಂತ ನನಗೂ ತುಂಬ ಭಯ ಆಯಿತು. ಬಟ್ ಆದರೆ ಗುರುಮೂರ್ತಿ ಸರ್ ಕತೆ ಹೇಳಿದಾಗ ಒಂದು ನಂಬಿಕೆ ಬಂತು. ಎಲ್ಲರೂ ಕತೆ ಹೇಳ್ತಾರೆ, ಬಟ್ ಅದರ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು ತುಂಬ ಜನ ಫೇಲ್ ಆಗ್ತಾರೆ. ಬಟ್ ಗುರುಮೂರ್ತಿ ಸರ್ ಆ್ಯಕ್ಟ್ಸ್ ಸರ್ ಸ್ಕ್ರೀನ್ ಮೇಲೆ ನನಗೆ ಏನು ಕತೆ ಹೇಳಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಸಾಕಾದ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಮೇಲೆ ನನಗೆ ಈ ರೀತಿ ಸಿನಿಮಾದಲ್ಲಿ ಲಾಂಚ್ ಆಗ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಈ ರೀತಿ ಸ್ಕ್ರಿಪ್ಟ್ ಪ್ರತಿಯೊಬ್ಬರಿಗೆ ಯಾರಿಗೂ ಹೋಗಲ್ಲ. ನನಗೆ ಸಿಕ್ಕಿರೋ ನಾನು ಪುಣ್ಯ ಅಂತ ಭಾವಿಸ್ತೀನಿ ಸರ್. ನಾನು ಮುಂದೆ ಹೋಗೋಕ್ಕೆ ನಿಮ್ಮಿಂದ ಸೆಟ್ಟಲ್ಲಿ ತುಂಬಾ ಕಲ್ತಿದ್ದೀನಿ. ಅದನ್ನ ಮುಂದೆ ಜೀವನದಲ್ಲಿ ಅಳವಡಿಸ್ಕೋತೀನಿ. ಒಳ್ಳೆ ಆಪರ್ಚುನಿಟಿ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಮತ್ತು ಈ ಸಿನಿಮಾದ ಅನ್ನದಾತರು ಮತ್ತು ನಿರ್ಮಾಪಕರು, ನಿಜ ಹೇಳ್ಬೇಕಂದ್ರೆ ನನಗೆ ಯಾವತ್ತೂ ನಮ್ಮ ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ಸೆಟ್ಟಲ್ಲಾಗಲಿ ಎಲ್ಲಾಗಲಿ ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ನನ್ನ ಯಾವಾಗಲೂ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ ಅವರಾಗಲಿ ಮೇಡಮ್ ಅವರಾಗಲಿ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಎಷ್ಟು ಪ್ರೀತಿ ಕೇರ್ ಮಾಡಿದ್ದಾರೆ ಅಂದರೆ ಬಹುಶಃ ಸರ್ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ. ಅದನ್ನ ನಿಮ್ಮ ಪ್ರೀತಿ ನಿಮ್ಮೆಲ್ಲ ನಿಮ್ಮದು ಮುಂದಾಲೋಚನೆ ಇದೆ ಗೊತ್ತಾ. ಇವಾಗ ಇಂಡಸ್ಟ್ರಿಯಲ್ಲಿ ಬಂಡವಾಳ ಹೂಡೋರೇ ಕಮ್ಮಿ, ಅಂಥದ್ರಲ್ಲಿ ಹೊಸೊಬ್ಬರ ಬಂಡವಾಳ ಹೂಡಿ ಅವ್ರಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗಲಿ ಅಂತ ನಿಮ್ಮ ಮುಂದಾಲೋಚನೆಗೆ ಹ್ಯಾಟ್ಸ್ ಆಫ್ ಸರ್. ಲವ್ ಯು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಮತ್ತು ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ಮತ್ತು ಸ್ಕ್ರೀನ್ ಪ್ಲೇಯರ್ ದಯಣ್ಣ ಈ ಸಿನಿಮಾಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೆ ಅಣ್ಣ. ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ನಿನಗೆ. ಥ್ಯಾಂಕ್ ಯು ಅಣ್ಣ ಫಾರ್ ಓಕೆನಾ. ಮತ್ತು DOP ಸರ್, ಸ್ವಾಮಿ ಸರ್, ಏನಂದರೆ ಈ ಸ್ವಾಮಿ ಸರ್ ಏನು ದಿನಾ ಜಗಳ ಆಡ್ತಾರೆ ಸರ್. ಸೆಟ್ಟಲ್ಲಿ ಬಂದು ದಿನಾ ಜಗಳ ಆಡ್ತಾರೆ. ಏನಕ್ಕೆ ಜಗಳ ರೀ ಹಂಗಲ್ಲ ಕಣ್ರಿ, ನಾನು ಹಿಂಗೆ ಅನ್ಕೊಂಡೆ ಕಣ್ರಿ, ಹಿಂಗೆ ಅನ್ಕೊಂಡ್ರಿ ಅಂತ ದಿನಾ ಜಗಳ ಆಡ್ತಾರೆ. ಅದು ನೋಡೋಕೆ ಎಷ್ಟು ಖುಷಿ ಆಗುತ್ತೆ. ಸಿನಿಮಾ ಬಗ್ಗೆ ಎಷ್ಟು ಪ್ರೊಫೆಷನಲ್ಸ್ ಆಗಿ ಕೆಲಸ ಮಾಡ್ತಾರೆ ನೋಡಿ ತುಂಬಾ ಇನ್ಸ್ಪೈರ್ ಆಗುತ್ತೆ. ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಸ್ವಾಮಿ ಸರ್. ಮತ್ತು ಈ ಸಿನಿಮಾದ ಯಾರೋ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ರು ಸರ್, ಇವತ್ತು ನಿಮ್ಮಿಂದ ಈ ರೀತಿ ಔಟ್ಪುಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಪ್ರದ್ಯುತನ್ ಸರ್, ನೀವು ಮ್ಯೂಸಿಕ್ ಫ್ಯಾನ್ ಆಗ್ಬಿಟ್ಟೆ ನಾನು. ಅದೇನು BGM ಬ್ಯಾಕ್ಗ್ರೌಂಡ್ಸ್ ಕೊಟ್ಟಿದ್ರಲ್ಲ ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನನಗೆ ಸ್ಟೆಂಟ್ ಮಾಡಿಸಿದ ಮಾರುತಿ ಮಾಸ್ಟರ್ ಅವ್ರು ಈ ಸಂಘ ನೆನಪಿಸ್ಕೋಬೇಕು. ಯಾಕಂದರೆ ಕ್ಲೈಮ್ಯಾಕ್ಸಲ್ಲಿ ವಿಭಿನ್ನವಾಗಿ ಫೈಟ್ ಮಾಡಿಸಿದ್ದಾರೆ. ಬಹುಶಃ ಇದ್ದವ್ರಿಗೆ ಯಾರು ಆ ಥರ ಪ್ರಯತ್ನ ಮಾಡಿದ್ವನೋ ಆ ರೀತಿ ತುಂಬ ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ. ಮತ್ತು ನಮ್ಮ ಜಗ್ಗು ಮಾಸ್ಟರು ಒಂದು ಒಳ್ಳೆ ಸ್ಟೆಪ್ ಹಾಕ್ಸಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಕೂಡ. ಸರ್ ಥ್ಯಾಂಕ್ ಯು. ಮತ್ತು ಈ ಸಿನಿಮಾದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅಂದರೆ ಈ
ಇಬ್ಬರು ಒಂದು ಹೇಗೆಲ್ಲ ಸಿನಿಮಾಗೆ ಆನೆ ಬಲ ಬಂದಾಗ ಬಂದಿದ್ದಾರೆ. ಅವರೇ ನಮ್ಮ ದೀಪಕ್ ಸರ್ ಮತ್ತೆ ನಿಖಿಲ್ ಸರ್. ದೀಪಕ್ ಸರ್ ಒಂಥರ ಬಹುಭಾಷಾ ನಟ, ಎಲ್ಲ ಕಡೆ ಬಿಸಿ ಇರುವಂಥ ವ್ಯಕ್ತಿ. ಅವ್ರ ಡೇಟ್ ಸಿಕ್ಕರೆ ನಮಗೆ ಒಂಥರ ಲಕ್ಕಿ ಅಂತ ಭಾವಿಸ್ತೀನಿ ಸರ್. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ ಆಗಲಿ, ಎಲ್ಲ ಹತ್ರನೂ ಕೆಲಸ ಮಾಡಿ, ಎಲ್ಲ ಆ್ಯಕ್ಟರ್ ಎಲ್ಲ ದೊಡ್ಡ ಆರ್ಟಿಸ್ಟ್ ಹತ್ರ ಕೆಲಸ ಮಾಡಿ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾನು ಏನು ಅಂದ್ಕೊಂಡೆ ಬಂದಾಗ ಹೆಂಗಪ್ಪ ಇವ್ರು ಹ್ಯಾಂಡಲ್ ಮಾಡೋದು, ಇಷ್ಟು ದೊಡ್ಡ ವ್ಯಕ್ತಿ ಅವ್ರ ಜೊತೆ ಹೆಂಗೆ ಮಾತಾಡೋದು ಅಂತ ನಂಗೆ ತುಂಬಾ ಭಯ ಆಯಿತು. ಬಟ್ ಆದರೆ ತುಂಬ ಒಂಥರ ಮಗು ಮನಸ್ಸಿರೋ ವ್ಯಕ್ತಿ ಅವರು. ನನಗೆ ತುಂಬ ಸಜೆಷನ್ಸ್ ಮಾಡಿದ್ರು, ಕೂತ್ಕೊಂಡು ಮಾತಾಡಿದ್ರು. ಹಂಗಲ್ಲ, ಜಿಮ್ಗೆ ಹೋಗು, ಬಾಡಿ ಬಿಲ್ಡ್ ಮಾಡು, ಪೇಷನ್ಸ್ ಇಟ್ಕೋ. ಸಿನಿಮಾ ಇಂಡಸ್ಟ್ರಿ ಬಂದಿಲ್ಲ, ಫಸ್ಟ್ ಪೇಷನ್ಸ್ ಇಟ್ಕೋ, ಒಂದಿನ ಬೆಳಿತೀಯ, ಪೇಷನ್ಸ್ ಇಟ್ಕೊಂತ ತುಂಬಾ ನಮ್ಗೆ ಸಜೆಸ್ಟ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸರ್, ನೀವು ನಮ್ಮ ಸಿನಿಮಾ ಬಂದು ಒಂಥರ ಆನೆ ಬಲ ಬಂದಂಗಾಯಿತು. ಮತ್ತು ನಿಖಿಲ್ ಸರ್ ಅವರು ತೆಲುಗಲ್ಲಿ ಒಂದು ಒಳ್ಳೆ ಸ್ಟಾರ್ ಆಗಿದ್ದಾರೆ, ಬಟ್ ಆದರೆ ಕನ್ನಡ ಮಾತಾಡ್ತಾರೆ, ನೋಡಿದ್ರೆ ಈಗ ಖುಷಿ ಆಗುತ್ತೆ. ತೆಲುಗಲ್ಲಿ ಅಷ್ಟು ಚೆನ್ನಾಗಿದ್ರು, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಅವ್ರು ನೋಡಿ ನನಗೂ ಖುಷಿ ಆಗುತ್ತೆ. ಮತ್ತು ನನ್ನ ಅವರ ತಮ್ಮನ ಥರ ಟ್ರೀಟ್ ಮಾಡ್ತಾರೆ, ತುಂಬ ಸಜೆಸ್ಟ್ ಮಾಡಿದ್ದಾರೆ ನನಗೂ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ನಿಖಿಲ್ ಸರ್, ನಾನು ಸಿನಿಮಾ ಬಂದು ಮಾಡಿಕೊಟ್ಟಿದ್ದಕ್ಕೆ. ಫೈನಲ್ ಆಗಿ ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಿದ್ದ ಕಾರಣ ನಮ್ಮಮ್ಮ ಮತ್ತು ನಮ್ಮಣ್ಣ. ನನಗೆ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ, ನಂಗೆ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದೆ ನಮ್ಮಮ್ಮ ಮತ್ತು ನಮ್ಮಣ್ಣ. ಸಾರಿ, ನನ್ನಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಎಷ್ಟೋ ಜನ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಏನೋ ಒಂದು ಕನಸು ಕಾಣ್ಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಇವತ್ತು ಈ ರೀತಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆದ್ದರೆ ನಾನು ಗೆದ್ದಂಗೆ. ನನಗೆ ಎಷ್ಟೋ ಎಕ್ಸಾಂಪಲ್ ಇಟ್ಕೊಂಡು ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು ಬಂದು ಒಳ್ಳೆ ತಂಡ, ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಟೀಮ್ ಇದ್ದರೆ ಖಂಡಿತ ಗೆಲ್ತಾರೆ ಅವ್ರಿಗೂ ನಂಬಿಕೆ ಬರುತ್ತೆ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತೇಳಿ, ನಾನೊಂದು ಮಗಳಮುಖಿ. ನನ್ನ ಪಾಪರ್ ಬಂದು ಬಳ್ಳಾರಿ. ಇಲ್ಲಿರೋ ಮಾಧ್ಯಮದವ್ರಿಗೆ, ಪತ್ರಿಕೆಯವ್ರಿಗೆ, ಇರೋರಿಗೆ ಎಲ್ಲರಿಗೆ ಮತ್ತೊಂದು ಸತಿ ಧನ್ಯವಾದಗಳು. ಫಸ್ಟ್ ಆಫ್ ಆಲು ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ, ಪ್ರವೀಣ್ ಸಾರ್ಗೆ ಥ್ಯಾಂಕ್ಸ್ ಹೇಳ್ಕೋಬೇಕಂತೇಳಿ. ಪ್ರವೀಣ್ ಸಾರ್ಗೆ, ಮೇಡಮ್ಗೆ. ನಾನು ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಮಾಡ್ಕೊತ, ಟಿಕ್ ಮಾಡ್ಕೊತ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ಮಾಡ್ಕೊತ ಇದ್ದೆ. ಅದರಲ್ಲಾಗಿ ನಾನು ಸ್ವಲ್ಪ ಫೇಮಸ್ ಆಗಿ ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಕರೆಯೋದಕ್ಕೆ ಮೇಡಮ್ ಸಾರ್ ನನ್ನ ಇನ್ಸ್ಟಾಗ್ರಾಮು, ಟಿಕ್ ನೋಡಿ ನಾನು ಒಂದು ಮೀಟಿಂಗಲ್ಲಿ, ಚಾಂದಿನಿ ನಿಂತಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಮ್ಮ, ನಾವೇ ಒಂದು ಫಿಲಿಮ್ ಮಾಡ್ತಾಯಿದ್ದೀವಿ, ನಿಮ್ಗೆ ಒಬ್ರು ಫೋನ್ ಮಾಡ್ತಾರೆ, ಬಂದು ನೀವು ಅವ್ರು ಮೀಟ್ ಆಗಿ ಅಂತೇಳಿ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಿಡು ಅಂತೇಳಿ ಸುಮ್ಮನೆ ಇದ್ದೆ. ಮತ್ತು ನಾನು ಅವಳು ಅದ್ರಾಗ ಒಂದು ಚಿಕ್ಕ ಪಾತ್ರ, ಅದು ಒಂದು ವಾರೇ ಸಾಂಗ್ನಾಗ ಸ್ವಲ್ಪ ಪಾತ್ರ ಇತ್ತಷ್ಟೇ. ಅದು ನೈಟ್ ಟೈಮು, ಅದರಲ್ಲಿ ಒಂದು ಹಾಫ್ ಫಿಲಿಮು. ಮತ್ತು ನೆಕ್ಸ್ಟ್ ಸೆಕೆಂಡಿ ಸಿನಿಮಾನೇ. ಗುರುಮೂರ್ತಿ ಸಾರ್ ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ, ಇಲ್ಲಿ ಪೋಲೋ ಪ್ಯಾಡೇಸ್ಗೆ ಬನ್ನಿ ಅಮ್ಮ ಚಾಂದಿನಿ ಅವರೇ, ಸ್ವಲ್ಪ ಮಾತಾಡಬೇಕು ಅಂತ ಅಂದೆ. ನಾನು ಸರಿ ಎದಕ್ಕೆ ಅಂದರೆ, ಈಗ ಒಂದು ಫಿಲಿಮ್ ಅಂದರೆ ಫಸ್ಟಿಗೆ ನಂಗೆ ಒಂದ್ಸತಿ ಸಾರು ಮೀಟ್ ಆಗಿದ್ರು. ನನ್ನ ಕತೆ ಕೇಳಿದ್ರು. ನನ್ನ ಕತೆ ಕೇಳಿದ ಮೇಲೆ ನಾನು ಈ ಥರ ನನ್ನ ಲೈಫ್ ಸ್ಟೋರಿ ಕೇಳಿದ್ರು. ಓಕೆ ಅಮ್ಮ, ಇವಾಗ ಏನೋ ನಿಮ್ಗೆ ಆಫರ್ ಇದ್ದರೆ ಹೇಳ್ತೀನಿ ಅಂತೇಳಿ ಗುರುಮೂರ್ತಿ ಸರ್ ಹೇಳಿದರು. ಮತ್ತು ಗುರುಮೂರ್ತಿ ಸರ್ ಅವರು ಮತ್ತೆ ನನಗೆ ಒಂದು ಸೀಸನ್ ಪೋಲೋ ಪ್ಯಾಡೇಸ್ ಕರೆದು, ಒಂದು ಸಿನಿಮಾ ಐತಮ್ಮ, ನಾವು ಸಿನಿಮಾ ಇದು ಮಾಡ್ತಾಯಿದ್ದೀವಿ, ನೀವು ಮಾಡ್ತೀರಾ ಅಂತ. ಏನು ಸಿನಿಮಾ ಸಾರ್ ಅಂದರೆ ಸೆಕೆಂಡಿ. ಇವನೇನು ಮತ್ತೆ ನಂಗೆ ಸೆಕೆಂಡಿ ಅಂತ ಅನ್ಕೊಂಡು ನನ್ನ ಮನಸ್ಸಲ್ಲಿ ನಾನೇ ನೋವು ಪಟ್ಟೆ. ನನಗೆ ಎಷ್ಟೋ ಹೆಸರುಗಳು, ನಾನು ಹುಟ್ಟದಾಗ್ಲಿದ್ದ ನಾನು ಫಸ್ಟ್ ಸೀರೆ ಉಟ್ಲಿಕ್ಕೆ ನನಗೆ ಎಷ್ಟೋ ಹೆಸರುಗಳು, ಚಕ್ಕ ಅಂತೆ, 0.5 ಅಂತೆ, ಸಿಕಂಡಿ ಅಂತೆ, 9 ಅಂತೆ, ಎಷ್ಟು ಹೆಸರುಗಳು ಕರೆದಿದ್ದಾರೆ ನನಗೆ. ಮತ್ತು ಇವ್ರು ನನಗೆ ಯಾರು ಸಿಕಂಡಿ ಚಕ್ಕ ಅಂದರೆ ಬಡಂಗ ಆಗ್ತದೆ ನನಗೆ ಅಂತ ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿರ್ತಾರೆ. ನಾನು ಚಾಂದ್ ಅಂತ ಹೆಸರಿಟ್ಟಿದ್ದಾರೆ, ನಾನು ಚಾಂದಿನ ಅಂತ ಹೆಸರು ಬದಲಾವಣೆ ಮಾಡಿಸ್ಕೊಂಡಿನಿ. ಮತ್ತು ನಮ್ಮ ಗೌರ್ಮೆಂಟ್ ಸಮಾಜ ಬಂದು ನಮಗೊಂದು ಮಂಗಳಮುಖಿ ಅಂತೇಳಿ ಹೆಸರು ಕೊಟ್ಟಿದ್ದು. ಮಂಗಳಮುಖಿ ಅಂದರೆ ಮಂಗಳವಾಗಲಿ ಅಂತೇಳಿ, ಎಲ್ಲ ಶುಭವಾಗಲಿ ಅಂತೇಳಿ. ಒಂದು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆ ರೀತಿಯಲ್ಲಿ ನಾವಿರ್ತೀವಿ. ಈ ಸಾರಿ ಏನು ಮತ್ತೆ ನಮ್ಮನ್ನೇ ಕರೆದು ನನ್ನೇ ಸಿಕ್ಕಂಡು ಬಡಂಗ ಆಗಿತ್ತು ನನಗೆ ಸಾರು ನೋಡಿ. ಆಮೇಲೆ ಹೇಳಿದ್ಮೇಲೆ ಸಾರು ಮಹಾಭಾರತ ಬಗ್ಗೆ ಸಿಕಂಡಿ ಮೂವಿದ್ದು ಸ್ಟೋರಿ ಹೇಳಿದ್ರು ನನಗೆ. ಸ್ಟೋರಿ ಹೇಳಿದ್ಮೇಲೆ ಹಬ್ಬ, ನಾನು ಇಂಥ ಒಳ್ಳೆ ಪ್ರಾಚೀನ ಇದು ಬಂತು ಅಂತೇಳಿ ಸಾರಿಗೆ ಕೈ ಎತ್ತಿ ಮುಗಿಬೇಕು. ಈ ಸ್ಟೋರಿ ಹೇಳ್ದಂಗೆಲ್ಲ ನಂಗೆ ಭಾಳ ಸಂತೋಷ. ನಮ್ಮ ಸಿಕಂಡಿ ಅಂದರೆ ಮಹಾಭಾರತದ ಇದು ಹೆಸರು. ಅದಕ್ಕೆ ನಮ್ಗೆ ಏನು ಅನಿಸ್ತಿತ್ತು, ಈ ಪಬ್ಲಿಕ್ ಅದಕ್ಕೆ ನಮ್ಮನ್ನ ಈ ಕೆಟ್ಟ ಹೆಸರು ಕರಿತಿದಾರ, ಚಕ್ಕ, ಸಿಕಂಡಿ, 9 ಏನೇನೋ ಅಂದ್ಕೊಂತಿದ್ದೆ. ಇದರಲ್ಲಿ ಸಾರೆಲ್ಲ ಡಿಟೇಲ್ ಆಗಿ ಇದರಲ್ಲಿ ಈ ಥರ ಇರ್ತತಮ್ಮ, ಸಿಕಂಡಿ ಅಂದರೆ ಇದೆಲ್ಲ ಮಹಾಭಾರತದ್ದು, ನಿಮ್ಮ ಥರ ಈ ಥರ ಜೋಕ್ತಿ ಅದು ಭಾಳಷ್ಟು ಹೇಳಿದಾರೆ. ಅವಾಗ ನನಗೆ ಭಾಳ ಸಂತೋಷ ಆಯಿತು. ಗುರುಮೂರ್ತಿ ಸಾರ್ ಅವ್ರಿಗೆ ಮತ್ತು ಪ್ರವೀಣ್ ಸಾರ್ ಅವ್ರಿಗೆ ಮತ್ತೊಂದು ಸತಿ ಥ್ಯಾಂಕ್ಸ್ ಹೇಳ್ಕೊಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಬಳ್ಳಾರಿ ಚಾಂದಿನಿ. ಥ್ಯಾಂಕ್ ಯು. ಇಲ್ಲಿ ಯಾರಿದ್ರು ಇದರಲ್ಲಿ ನೀವು?
ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಹೊಸಬ್ರಿರಲಿ ಹಳಬ್ರಿರಲಿ ಯಾರೇ ಬರಲಿ ಎಲ್ಲರನ್ನೂ ಬೆಳೆಸಿ ಎಲ್ಲರನ್ನೂ ಸಪೋರ್ಟಿವ್ ಆಗಿ ಸೋಷಿಯಲ್ ಮೀಡಿಯಾವರಾಗಲಿ ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಲ್ಲರೂ ಇವಾಗ ಹೊಸ ಹೀರೋ ಮಾತನಾಡ್ಬೇಕಾದ್ರೆ ಅವ್ರ ಹುಮ್ಮಸ್ಸು ಹೆಂಗೆ ಬಂತು ಅಂದರೆ ನಿಮ್ಮನ್ನೆಲ್ಲ ನೋಡೆ. ಸೊ ಫಸ್ಟು ನಿಮಗೆ ಒಂದು ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದರೆ ನೀವಿದ್ರೇ ಇದೆಲ್ಲ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಬೆಳೀತಿರೋದು. ಅದೇ ರೀತಿ ಇವತ್ತು ಶಿಖಂಡಿ ಸಿನಿಮಾದ ಎಲ್ಲ ಇವತ್ತೇನು ನೀವು ನೋಡ್ತಾ ಇರ್ಬೋದು ಮೋಷನ್ ಪೋಸ್ಟ್ರಲ್ಲೇ ಇವಾಗ ನಾರ್ಮಲಿ ಯಾವುದೇ ಪೋಸ್ಟರ್ ಲಾಂಚ್ ಆದರೂ ಹೀರೋ ಇಲ್ಲ ಹೀರೋಯಿನ್ ನೋಡ್ತಾರೆ. ಇಲ್ಲಿ ಎಷ್ಟು ಕಲಾವಿದರಿದ್ದಾರೆ ಅಂದರೆ ಪ್ರತಿಯೊಬ್ಬ ಫಸ್ಟು ಹೀರೋ ಡೈರೆಕ್ಟ್ರು, ಸೆಕೆಂಡ್ ಹೀರೋ ಬಂದು ಏನು ಪ್ರತಿ ಕಲಾವಿದರನ್ನೇ ಹೀರೋ ಆಗ್ತಾ ಇರ್ತಾರೆ. ಡೈರೆಕ್ಟ್ರ್ ಜೊತೆ ಮೇಯ್ನು ಆ ತಂದೆ ಸ್ಥಾನದಲ್ಲಿ ನಿಂತಿರೋದು ನಮ್ಮ ನಿರ್ಮಾಪಕರು. ಮೊದಲನೇದಾಗಿ ನೀವು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರಿ ಹೊಸ ಸಿನಿಮಾ ನನಗೇನಾಗುತ್ತೋ ನೋಡೋಣ. ಸಿನಿಮಾ ರಂಗ ಅಷ್ಟು ಪ್ರೀತಿ ರಂಗ ಇನ್ಯಾವುದೂ ಇಲ್ಲ. ನಿಮ್ಮ ಬಿಸ್ನೆಸ್ಸಲ್ಲೂ ಇನ್ನೂ ಮುಂದಕ್ಕೆ ಸಕ್ಸಸ್ ಆಗ್ತೀರಾ. ಇನ್ನೂ 10 ಸಿನಿಮಾ ಮಾಡೋಕ್ಕೆ ನೀವೇ ಕನ್ನಡ ಇಂಡಸ್ಟ್ರಿ ಸಿನಿಮಾ ಮಾಡೋಕ್ಕೆ ಬರ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ಇವತ್ತೇನು ನಾನು ಪೋಸ್ಟರ್ಸ್ ನೋಡ್ಬೇಕಾದ್ರೆ ಇದರಲ್ಲಿ ಒಂದು ಸಿನಿಮಾ ಅರ್ಥ ಇದೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮ್ಮ ನೀತು ಅವರು ಇರ್ಬೋದು, ನಿಖಿತಾ ಸ್ವಾಮಿ ಅವರು ಇರ್ಬೋದು, ನಮ್ಮ ಹೀರೋ ಇರ್ಬೋದು, ಹಾಗೂ ಎಲ್ಲ ನಮ್ಮ ಇವಾಗ ಪರಭಾಷಾ ನಟರು ಅಂತ ಹೇಳಿದ್ರು. ಅವರು ಹಂಬಲ್ ಅಲ್ಲ, ಸಿಂಪಲ್ ಅಲ್ಲ, ಈಸ್ ಎ ಕಲಾವಿದ. ನೀವು ಇನ್ನೊಂದು ಮಾತು ಹೇಳಿದ್ರಿ ಸರ್, ನಾನು ಮಿಡ್ಲ್ ಕ್ಲಾಸಿಂದ ಕಲಾವಿದನಿಗೆ ಕ್ಲಾಸ್ ಇರೋದು ಒಂದೇ, ಕಲಾವಿದ ಅನ್ನೋ ಕ್ಲಾಸು. ನೋ ಮಿಡ್ಲ್ ಕ್ಲಾಸ್ ಹೈ ಕ್ಲಾಸ್. ಕಲಾವಿದ ಅಂದರೆ ಅವನ ಕ್ಲಾಸೇ ಕಲಾವಿದ ಅನ್ನೋದೇ ಟೈಟಲ್. ಸೊ ನೀವು ಕೂಡ ಸಕ್ಸಸ್ಫುಲ್ ಆಗಿ ಆ್ಯಂಡ್ ಹೀರೋಯಿನ್ ಕೂಡ ಹೊಸ್ದಾಗಿ ಬಂದು ಹೊಸ ಏನೋ ಒಂದು ಮಾಡಬೇಕು ಅಂತ ಪ್ರತಿಭೆ ಬಂದಿದ್ರೆ ಯು ಗಾಟ್ ಎ ಸ್ಟೇಜ್. ಇನ್ನು 1000 ಸ್ಟೇಜ್ ಸಿಕ್ಕಲಿ ಎಲ್ಲರಿಗೂ ಕೂಡ. ಆ್ಯಂಡ್ ಕೊನೆಯದಾಗಿ ಡೈರೆಕ್ಟ್ರು ಹೇಳ್ಬೇಕಾದ್ರೆ ಎಲ್ಲ ನನ್ನ ಕೈಲಿ ಆ ತಾಕತ್ತಿದೆ ಈ ತಾಕತ್ತಿದೆ ಎಲ್ಲ ತಾಕತ್ತಿರೋನೊಬ್ಬ ಮಾಡೋಕ್ಕಾಗಲ್ಲ ಅನ್ನೋದನ್ನ ಒಂದು ಹ್ಯಾಂಡಿಕ್ಯಾಪ್ ಆಗಿ ಅವರು ಒಬ್ಬ ಡೈರೆಕ್ಟರ್ ಆಗಿ ನನ್ನ ಇನ್ನೊಬ್ಬರು ನಾನು ನಿಲ್ಲಕ್ಕಾಗಲ್ಲ, ನಾನು ಜೊತೆಲಿರೋ ನಿಲ್ಲಿಸ್ತೀನಿ ಅಂತ ಬಂದಿದ್ರೆ ನಿಮ್ಗೊಂದು ಪ್ರೀತಿ ಆಲ್ ದಿ ಬೆಸ್ಟ್ ಹೇಳ್ತಾ ಕೊನೆಯದಾಗಿ ನನ್ನ ಬಳ್ಳಾರಿ ನಮ್ಮ ಚಾಂದಿನಿ ಅವರು. ಸೊ ನೀವು ಹೇಳ್ತಾ ಇದ್ರಿ ನನಗೆ 10 ಥರ ಹೆಸರು ಕರೀತಾರೆ ಅಂತ. ಅದಕ್ಕೂ ಒಂದು ಯೋಗ್ಯತೆ ಬೇಕು, ಅದು ಮಂಗಳಮುಖಿಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮಲ್ಲಿ ಒಂದು ಕುಟುಂಬಸ್ಥರು ಅಷ್ಟೇ, ನೀವು ತಿಂಕೆ ಮಾಡಬೇಡಿ. ನೀವೆಲ್ಲ ಇರೋದ್ರಿಂದ ನಾವೆಲ್ಲ ಮನುಷ್ಯರು ಅಷ್ಟೇ, ಯಾವುದು ಬೇರೆ ಬರಲ್ಲ. ನಾವೆಲ್ಲ ಒಂದೇ ಹೊಟ್ಟೆ ಊಟ ಮಾಡೋ ಅನ್ನನೇ ತಿನ್ನೋದು ಎಲ್ಲರೂ. ಸೊ ಎಲ್ಲ ರೀತಿಯೂ ನಾವೆಲ್ಲ ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋದು ಈ ಸಿನಿಮಾಲ್ಲಿ ಕಾಣ್ತಿದೆ. ಸೊ ಸಕ್ಸಸ್ ಆಗಲಿ, ಆಲ್ ದಿ ಬೆಸ್ಟ್. ಇನ್ನು ಹೆಚ್ಚಾಗಿ ಸಿನಿಮಾ ಮಾಡ್ತಾ ಇರಿ. ಎಲ್ಲ ಕಲಾವಿದರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನಿರ್ಮಾಪಕರಿಗೂ ಮತ್ತೊಮ್ಮೆ ಹೇಳ್ತೀನಿ, ನೀವು ನಿಮ್ಮ ಹೆಸರೇ ಡಿಫ್ರೆಂಟ್ ಆಗಿದೆ, ಕೋಲಾ ಪ್ರವೀಣ್ ಅಂತ ಇದೆ. ಸೊ ಕೋಲಾ ಕುಡ್ಕೊಂಡು ಆರಾಮ್ಸೆ ಕೂಲಾಗಿರಿ, ನಿಮ್ಮ ಸಿನಿಮಾ ದುಡ್ಡೆಲ್ಲ ಕ್ಲೀನಾಗಿ ಬಂದೇ ಬರ್ತದೆ. ಸೊ ಕನ್ನಡ ಸಿನಿಮಾ ಬೆಳೆಸ್ತಾ ಇರಿ, ಅದೇ ರೀತಿ ಕನ್ನಡ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ಬರ್ತಾ ಇರಿ ಅಂತ ಹೇಳಿ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು. ಮೀಡಿಯಾ ಅವ್ರಿಗೆ ಫಸ್ಟ್ ಇಲ್ಲಿ ಬಂದು ಇಲ್ಲಿ ನಮ್ಮ ಮಾತು ಕೇಳಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಭಾಳ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ನಾನು ಇನ್ನೊಂದು ಯೂಶ್ವಲಾಗಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತಿರ್ತೀನಿ. ಅದು ಸ್ಲೋ ಆಗಿ, ಯಾಕಂದರೆ ಡೈರೆಕ್ಟ್ರು ಫಸ್ಟೇ ಅಂದ್ಬಿಟ್ರು 6 ತಿಂಗಳಾಯಿತು ಕತೆ ಕೇಳಿ ಅಂತ. ನಾನು ಕೇಳಿದೆ, ಇಮಿಡಿಯೇಟು ನಾನು ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತೊಗೊಂಡೆ, ಅನಲೈಸ್ ಮಾಡಿ ಓಕೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಲೆಕ್ಕದಲ್ಲಿ ಓಕೆ ಅಂದೆ. ಮತ್ತೆ ಎಲ್ಲ ಕತೆ ಕೇಳಿದ್ಮೇಲೆ ಕ್ಯಾರೆಕ್ಟರ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ. ಬಟ್ ನನ್ನ ಅದೃಷ್ಟ ಎಲ್ಲ ಫಿಲ್ಟರ್ ಮಾಡಿ ಒಬ್ಬೊಬ್ಬರನ್ನ ತೋರಿಸಿದ್ರೆ ಒಂದು ಸಿಂಗಲ್ ಇದರಲ್ಲೇ ಎಸ್ 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 ಅಂತ ಎಲ್ಲ ಹೇಳಿಬಿಟ್ಟೆ. ಬಟ್ ಇದೊಂದು ಹೇಳಿದೆ, ಮಂಗಳಮುಖಿಯವರು ನಮ್ಮ ಬಳ್ಳಾರಿಯವರು ಇರಬೇಕು. ಈಗ ಬಾಂಬೆಯಿಂದ ಎಲ್ಲ ಕರಿತೀನಿ ಅಂದರು, ಇಲ್ಲಪ್ಪ ಬಳ್ಳಾರಿಯವರು ಕೂಡ ನಮ್ಗೆ ಬೇಕು ಒಬ್ಬರು ಅಂದರೆ ಅವರು ಚಾಂದಿನವ್ರಿಗೆ ನಮ್ಮ ಕನೆಕ್ಟ್ ಆದರು. ಸೊ ಆ ಲೆಕ್ಕದಲ್ಲಿ ಅವ್ರನ್ನ ತಗೊಂಡಿದ್ದೀನಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ದಿಸ್ ಇಸ್ ಫಸ್ಟ್ ಫಿಲ್ಮ್, ಹಂಗಿದ್ರೆ ರಿಸ್ಕ್ ಅಂತ ಇಲ್ಲ. ನಾನೊಂದು ಸಮುದಾಯಕ್ಕೆ ಏನಾರು ಕೊಡಬೇಕು ಅಂತ, ಅಂದರೆ ಏನಾರು ಮಾಡಬೇಕು ಅಂತ. ಸೊ ಇವ್ರಿಗೊಂದು ಅಪರ್ಚುನಿಟಿ ಕೊಟ್ಟೆ ಗುರುಮೂರ್ತಿ ಅವ್ರಿಗೆ ಗೊತ್ತು ಅವರು ಹ್ಯಾಂಡಿಕ್ಯಾಪ್ ಅಂತ. ಬಟ್ ಯಾರು ಪ್ರಮೋಟ್ ಮಾಡ್ತಾರೆ, ಯಾರೊಬ್ಬರು ಮುಂದೆ ಬರಬೇಕು. ನಾನು ಯಾಕೆ ವೆಯ್ಟ್ ಮಾಡಬೇಕು, ನಾನೇ ಯಾಕೆ ಇರಬಾರ್ದು ಅಂಥೇಳಿ ಮುಂದೆ ಬಂದೆ. ಅವರು ಮೆಲ್ಲಕ್ಕೆ ನಡಿಬೋದು, ಬಟ್ ಎಲ್ಲರನ್ನ ಓಡಿಸ್ತಾರೆ ಸೆಟ್ಟಲ್ಲಿ. ನೋಡಿದ್ದೀನಿ, ಅನ್ನಾರು ನೋಡಿದ್ದೀನಿ. ನಾನು ದೇರ್ ವಿತ್ ದೆಮ್. ಆ್ಯಂಡ್ ನಮ್ಮ ಯುವರಾಜ್ ಗೌಡ ಅವರಿಗೆ ಮೈಸೂರು ಈಗ ಹೀರೋ ಇದರಲ್ಲಿ, ಆ್ಯಂಡ್ ಕ್ಯಾಪಿ ನಮ್ಮ ಹೀರೋಯಿನ್ನ ಮತ್ತು ಅವ್ರ ಫ್ರೆಂಡ್ಸು ಕಂಡಿಲ್ಲ, ಐ ಡೋಂಟ್ ನೋ ವೈ, ಇನ್ನೆಲ್ಲ ಇದ್ದಾರೆ. ಈ ಪಿಕ್ಚರ್ ಎಲ್ಲರದ್ದು ಭಾಳ ಜನದ್ದು ಹೊಸ ಮೂವಿ ಇದೆ. ಬಟ್ ಅವರವರು ಯಾರೋ
ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಿಮಗೆ ಹೊಸಬ್ರ ಅಂತ ನಿಮಗೆ ಡೌಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನನ್ನ ಅದೃಷ್ಟ ಏನಂದರೆ ದೀಪಕ್ ಶೆಟ್ಟಿ ಅವರು, ನಿಖಿಲ್ ಅವರು, ಇವರೆಲ್ಲ, ಮತ್ತು ವಿಜಯ್ ಚಂದೂರ್ ಸಾರು, ರಘುರಾಮ್ ಸಾರು, ಬಾಲರಾಜ್ ವಾಡಿ ಸಾರು, ಇನ್ನು ಹೆಸರುಗಳು ನಾನು ಇದು ಫಸ್ಟ್ ಮೂವಿ, ಯಾರೋ ಒಂದು ಮಿಸ್ ಮಾಡಿದ್ರು ಕ್ಷಮಿಸಬೇಕು. ಮತ್ತು ಈಗ ಇದಕ್ಕೆ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರು, ಎಡಿಟಿಂಗು, ಡಬ್ಬಿಂಗು ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಅವರ ಬೆಸ್ಟ್ ಮಾಡಿದ್ದಾರೆ, ಬೆಸ್ಟ್ ಎಫರ್ಟ್ಸ್. ನಾನು ರಿಕ್ವೆಸ್ಟ್ ಮಾಡಿದೆ, ಇದು ಫಸ್ಟ್ ಮೂವಿ, ಇನ್ನೂ ಒಂದೆರಡು ಮಾಡಬೇಕು ಅಂದರೆ ನಿಮ್ಮೆಲ್ಲರಿಗೂ ಸಪೋರ್ಟ್ ಬೇಕೇ ಬೇಕು. ಇಲ್ಲದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ, ಯಾಕಂದರೆ ನಂದು ಬೇರೆ ಬಿಸ್ನೆಸಸ್ ಎಲ್ಲ ಇದೆ. ಇದಕ್ಕೆ ಫಸ್ಟ್ ಟೈಮ್ ಕೈ ಹಾಕಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಬೇಕು. ಸ್ಪೆಷಲಿ ಪ್ರೆಸ್ ಅವ್ರಿಗೆ, ಮಾಧ್ಯಮದವ್ರಿಗೆ, ಮೀಡಿಯಾ ಅವ್ರಿಗೆ. ನೀವು ಏನು ಪ್ರಮೋಷನ್ ಎಲ್ಲ ನಿಮ್ಮ ಕೈಲಿದೆ. ನಾವು ಏನು ಮಾಡಿದ್ರು ಅದೊಂದು 50%, ಮಿಕ್ಕಿದ್ದೆಲ್ಲ ನಿಮ್ಮ ಕೈಲಿದೆ. ಹೆಂಗೆ ಪ್ರಮೋಟ್ ಮಾಡ್ತೀರಿ, ನಮ್ಗೆ ಗೆಲ್ಲಿಸ್ತೀರಾ, ಉಳಿಸ್ತೀರಾ. ಸಣ್ಣವರಾದರೆ ಸಪೋರ್ಟ್ ಮಾಡಿ, ದೊಡ್ಡವರಾದರೆ ಆಶೀರ್ವಾದ ಮಾಡಿ ಎಲ್ಲರಿಗೂ. ಮತ್ತು ಇಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯಾಶಂಕರ್, ನಮ್ಮ DOP ಸ್ವಾಮಿಯವರಾಗಲಿ, ಉಮೇಶ್, ಇಲ್ಲಿ ಆನಂದ್ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಯಾರು ಹೀರೋ ಅಂತ ಕೂಡ, ಅವ್ರು ಹೀರೋ ಅಂತ ಯಾವತ್ತೂ ಅಂದರೆ ಮಿಸ್ಟೇಕ್ ಮಾಡ್ಕೋಬೇಡಿ, ಹೀರೋನೇ. ಆಮೇಲೆ ಒಂದೆರಡು ಸಕ್ಸಸ್ ಆದಮೇಲೆ ನನಗೂ ಆಟೋಗ್ರಾಫ್ ಕೊಡಬಾರ್ದು, ನನಗೆ ಕೇಳಬೇಕಾಗುತ್ತೆ. ಈಗ ಸದ್ಯಕ್ಕೇನೋ ಇದ್ದಾರೆ ಜೊತೆಗೆ. ಬಟ್ ಎಲ್ಲ ಅವ್ರು ಯಾವತ್ತೂ ನಾನು ಹೀರೋನ್ ಅಂತ ಯಾರೂ ಫೀಲ್ ಆಗಿಲ್ಲ. ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಂದು ಮೂವಿ ಮಾಡ್ದಂಗೆ ಇತ್ತು, ಪಿಕ್ನಿಕ್ ಹೋದಂಗೆ ಇತ್ತು. ನಿಜ ಹೇಳ್ಬೇಕಂದ್ರೆ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟುಗೆದರ್. ಆಲ್ಮೋಸ್ಟ್ ನಮ್ಮವ್ರು ಹತ್ತೆ ಬಿಟ್ಟರು ಲಾಸ್ಟ್ಗೆ. ಇದಾಯಿತು, ಫಿಲಿಮ್ ಕಂಪ್ಲೀಟ್ ಆಯ್ತು ಅಂದರೆ ನಮ್ಮವ್ರು ಹತ್ತು ಬಿಟ್ಟರು. ನಾನೊಂದು 2 ನಿಮಿಷ ಅವ್ರ ಮಾತು ಕೇಳಿದ್ರೆ ನಾನು ಅಳ್ತಿದ್ದೆ, ಹೆಂಗೋ ತಪ್ಕೊಂಡಿದ್ದೀನಿ. ಸೊ ಎಲ್ಲರಿಗಿಂತ ಅನುಷ ಮೇಡಮ್ಗೆ, ಥ್ಯಾಂಕ್ ಯು. ಮತ್ತು ಇಲ್ಲಿ ಸಂಜಯ್ ಸರ್ಗೆ, ಮತ್ತು ಇಲ್ಲಿ ಅವಕಾಶ ಕೊಟ್ಟಿದ್ದ GT ಮಾಲ್ ಸರ್ವೋತ್ತಮ್ ಸರ, ನವರಸನ್ ಸರ್, ಹೆಸರು ಚೆನ್ನಾಗಿದೆ, ನವರಸ ಸರ್, ನವರಸನ್. ಓಕೆ, ಗುಡ್ ನೇಮ್, ವಂಡರ್ಫುಲ್ ನೇಮ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಗೂ ಮಾತಾಡೋದು ಭಯ, ಮೋಸ್ಟ್ಲಿ ಬಳ್ಳಾರಿ ಮೂಲ ಅದೇ ಅನಿಸುತ್ತೆ. ನಂದು ಅದೇ ಭಾಗ ಆಗಿರೋದ್ರಿಂದ ನಮಗೆ ಸ್ಟೇಜ್ ಫಿಯರ್ ಜಾಸ್ತಿ. ಬಟ್ ಸ್ಟೇಜಿಂದ ಕೆಲಸ ಚೆನ್ನಾಗಿ ನಿಭಾಯಿಸ್ತೀವಿ. ಗುರುಮೂರ್ತಿ ಅವರು ಬಂದು ಕರೆದಾಗ ನಮ್ಮೂರವರೇ ಅಂತ ಖುಷಿ ಆಯ್ತು. ಯಾಕಂದರೆ DOP ಸ್ವಾಮಿ ನನ್ನ ಫ್ರೆಂಡು ಮೊದಲಿಂದ. ನನಗೆ ಯಾವಾಗ ಪ್ರೊಡ್ಯೂಸರ್ ಯಾರು ಅಂದಾಗ ಪೋಲಾರ್ ಪ್ರವೀಣ್ ಅಂತ ಹೇಳಿದೆ. ಆ ಹೋಟೆಲ್ಗೆ ನಾನು ಅಂದರೆ ರೋಡ್ ಪಕ್ಕನೇ ಅದು ಹೋಟೆಲ್, ಬಳ್ಳಾರಿಗೆ ತುಂಬ ದೊಡ್ಡ ಹೋಟೆಲ್ ಅದು ಆ್ಯಕ್ಚುಲಿ. ನಾನು ಕಾಲೇಜ್ಗೆ ಹೋಗುವಾಗಾದರೆ ಈ ಹೋಟೆಲ್ಗೆ ಹೋಗಿ ಏನಾದರೂ ಒಂದು ದಿವಸ ಆದರೂ ತಿನ್ನಬೇಕು, ಏನಾದರೂ ತೊಗೋಬೇಕು ಅನ್ನೋದು. ಯಾಕಂದರೆ ಅಷ್ಟು ರಿಚ್ ನಾವು, ಅಷ್ಟು ಅದೇ ಹೇಳ್ದಂಗೆ ಅವ್ನು ಹೇಳ್ದಂಗೆ ಮಿಡ್ಲ್ ಕ್ಲಾಸ್ ಆಗಿತ್ತು ಅವಾಗ. ಸೊ ನನಗೆ ಅದೊಂದು ನೆನಪಾಯಿತು. ಸೊ ನನ್ನ ಆಸೆ, ಒಂದು ಡ್ರೀಮ್ ಇತ್ತಲ್ವ, ಅವಾಗ ನಾನು ಅದನ್ನ ಆಗಲೇ ಇಲ್ಲ. ಅವ್ರ ಹೋಟೆಲ್ ಓನರ್ನ ಮೀಟ್ ಆಗೋ ಒಂದು ಸಂದರ್ಭ ಬಂದಿದೆ, ಹೋಗೋಣ ಅಂದ್ಕೊಂಡೆ ನಾನು ಬಂದೆ. ಸರ್, ಇನ್ಮೇಲೆ ಬಳ್ಳಾರಿ ಬಂದಾಗ ನಿಮ್ಮ ಹೋಟೆಲ್ಗೆ ಬರ್ತೀನಿ. ಅದು ದೊಡ್ಡ ಅಚೀವ್ಮೆಂಟ್. ಯಾಕಂದರೆ ಅದು ಆ ಫೀಲ್ ನನಗೆ ಗೊತ್ತಿದೆ. ಕಾಲೇಜಿಗೆ ಹೋಗೋ ಟೈಮಲ್ಲಿ ಒಂದ್ಸರಿ ಹೋಗಬೇಕು ಅನ್ನೋ ಒಂದು ಡ್ರೀಮ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡೋಕ್ಕೆ ನಾನು ಇಲ್ಲಿ ಬಂದು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ಆ ಥರ ಸಣ್ಣ ಸಣ್ಣ ವಿಷಯಗಳು ತುಂಬ ಕಾರಣ ಆಗ್ತಿದೆ. ಥ್ಯಾಂಕ್ ಯು ಸರ್. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈ ಥರದ ಒಂದು ಸಿನಿಮಾ ಮಾಡಿದ್ದು ತುಂಬ ಖುಷಿ. ಅದೇ ನನಗೆ ಖುಷಿ ಕೊಡ್ತು. ಇಲ್ಲಿ ಬರೋಕ್ಕೆ ಮೂಲ ಅದೇ ಆಯಿತು. ಅದೇ ನಮ್ಮ ದೊಡ್ಡ ಶಾಕ್ ಕೂಡ. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈ ಥರದ ಒಂದು ಪ್ರಯತ್ನ ಮಾಡಿದ್ದು ಬಳ್ಳಾರಿಯವರು ತುಂಬ ಖುಷಿ ವಿಚಾರ. ಯಾಕೆಂದರೆ ಮೈನಿಂಗ್ ಅವರೇ ಬರೋರು ತುಂಬ ಜನ, ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿರೋದು ನನಗೆ ಖುಷಿ ಆಯಿತು. ಶಿಖಂಡಿದಲ್ಲಿ ನನ್ನ ಆಲ್ಮೋಸ್ಟ್ ಸ್ನೇಹಿತರೇ ಇದ್ದಾರೆ. ಮಂಜು ಕಿನ್ನಡ್ ರಾಜ್ ಲಿರಿಕ್ಸ್, ನಮ್ಮ ಲ್ಯಾಂಡ್ ಲಾರ್ಡ್ಗೂ ಅವರೆಲ್ಲ ಸಿನಿಮಾಗೂ ನನ್ನ ಮರಳಿ ಮನಸ್ಸಾಗಿದೆ 100M ಅವರೇ. ನಮ್ಮಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಮಹಾದೇವ ಮೂವಿ ನೋಡಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನನಗೆ ತುಂಬ ಫ್ಯಾನ್ ಆದೆ. ಇದಕ್ಕೂ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಿಮ್ಮ ಜೊತೆ ಮಾಡೋ ಒಂದು ಇದಿದೆ, ಚೆನ್ನಾಗಿ ಮಾಡಿದ್ದೀರಾ ಆಗಲಿ. ಸೊ ಇನ್ನು ಮೋಷನ್ ಪೋಸ್ಟರ್ ಬಗ್ಗೆ ಹೇಳಬೇಕಂತಂದರೆ, ಅದೇ ಇವಾಗ ನಾವು ಆಗಿರ್ಬೋದು, ಇವಾಗ ಕಾಟ್ಯಾರ, ಗುರು ಶಿಷ್ಯರು, ಲ್ಯಾಂಡ್ ಲಾರ್ಡ್, ಹೇಗೆ ಒಂದು
ಶ್ರಮಿಕರ ಒಂದು ನಮ್ಮದೊಂದು ದಾರಿ ಇಟ್ಕೊಂಡು ನಾವು ಹೇಗೆ ಒಂದು ಕತೆ ಮಾಡ್ತಾ ಬಂದಿದ್ದೀವೋ, ಸೊ ಈ ಶಿಖಂಡಿ ಅಂದರೆ ಒಂದು ವರ್ಗದವ್ರನ್ನ ಅವರ ಹಿನ್ನೆಲೆ ಅವ್ರ ನೋವುಗಳನ್ನ ಹೇಳೋ ಒಂದು ಪ್ರಯತ್ನ ಆಗಿದೆಯಲ್ಲ. ಸೊ ನಮ್ಮೂರರಾಗಿ ನಾನು ಗುರುಮೂರ್ತಿ ಅವ್ರಿಗೆ ಒಂದು ಹೆಮ್ಮೆಯಿಂದ ಒಳ್ಳೇದಾಗಲಿ, ಯಾಕಂದರೆ ಅದೇ ನನ್ನ ಗುರಿನೂ ಅದೇ. ಸೊ ನೀವು ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ, ಒಳ್ಳೇದಾಗಲಿ. ಒಳ್ಳೆ ಕಂಟೆಂಟು ಹಿಟ್ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಸರ್, ಅದು ಇತಿಹಾಸವಾಗಿರುತ್ತೆ ಅಷ್ಟು ಮಾತ್ರ ಹೇಳ್ಬೋದು. ಈ ಥರದೊಂದು ಪ್ರಯತ್ನಗಳು ಯಾವತ್ತೂ ಇತಿಹಾಸವಾಗಿರುತ್ತೆ. ಎಲ್ಲ ಸಿನಿಮಾ ಹೋಗುತ್ತೆ ಬರುತ್ತೆ, ಅದೆಲ್ಲ ಎಂಥಂಥ ದೊಡ್ಡ ಸಿನಿಮಾಗಳು ಹೋಗುತ್ತೆ ಬರುತ್ತೆ, ಬಟ್ ಒಂದೊಂದು ಸಿನಿಮಾಗಳು ಇತಿಹಾಸಕ್ಕೆ ನಿಲ್ಲುತ್ತೆ, ಈ ಪ್ರಯತ್ನಗಳು ನಿಲ್ಲುತ್ತೆ, ಅದು ನನ್ನ ಅನುಭವ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ, ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ವಿಜಯ್ ಚಂದ್ರು ಇದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳಿದರು, ನಾನು ಅದನ್ನ ಹೇಳ್ಬೇಕು ಸರ್, ಥಿಯೇಟ್ರಿಗೆ ಜನ ಕರ್ಸೋದು ಹೇಗೆ ಅಂತ ಕೇಳಿದರು. ಹೇಗೆ ಸರ್ ಒಂದು ಈ ಥರದ್ದು ಹೊಸಬ್ರು ಬಂದಾಗ ಹೇಗೆ ಅಂತ ಕೇಳಿದರು. ನನಗೆ ಸಡನ್ಲಿ ನನಗೂ ಗೊತ್ತಾಗಲಿಲ್ಲ ಹೇಗೆ ಅಂತ. ಯಾವುದೇ ರೀತಿಯಲ್ಲಿ ಫಾರ್ಮುಲಾ ಇಲ್ಲ, ಪ್ರಯತ್ನ ಅಷ್ಟೇ. ಪ್ರಯತ್ನ ನಿರಂತರವಾಗಿ ಇರಲೇಬೇಕು. ಒಂದಲ್ಲ ಒಂದು ಸಿನಿಮಾಗೆ ಬರ್ತಾರೆ, ಒಂದೊಂದು ಸಿನಿಮಾ ಬರಲ್ಲ. ಕಂಟೆಂಟು ಅದ್ರ ಜೊತೆಗೆ ಬೇರೆನೂ ಆಗ್ಬೇಕು ಸರ್. ಅದು ಕಂಟೆಂಟ್ ಒಂದೇ ಮಾಡ್ತಾ ಕೂಡಕ್ಕಾಗಲ್ಲ, ಅದ್ರ ಜೊತೆ ಬೇರೆ ಮಾರ್ಕೆಟಿಂಗ್ನೂ ಇದೆ. ಒಳ್ಳೆ ಫೋನ್ ಬಿಟ್ಟರೆ ಆಗಲ್ಲ, ಅದೇ ಆ ಫೋನ್ ಯಾಕೆ ತೊಗೋಬೇಕು ನಾವು ಅನ್ನೋದು ಯೋಚನೆ ಮಾಡಬೇಕು ನಾವು. ಎಷ್ಟೋ ನಿರ್ಮಾಪಕರು ಒಳ್ಳೆ ಫೋನ್ ಇದೆ ತೊಗೊಂಡ್ಬಿಡ್ತಾರೆ ಅಂತ ಮಾರ್ಕೆಟ್ ಬಿಟ್ಟರೆ ಬೇರೆ ಬೇರೆ ಫೋನ್ಗಳು ಇರ್ತವೆ, ಆ ಫೋನ್ ಯಾಕೆ ತೊಗೋಬೇಕು, ಅದಕ್ಕೆ ನೀವು ಮಾರ್ಕೆಟ್ ಮಾಡಬೇಕು. ಸೊ ಆ ರೀತಿ ನೀವು ಮಾಡಿದ್ರೆ ಖಂಡಿತ ಈ ಸಿನಿಮಾ ಓಡುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊಡಲಿ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮೇನ್ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ. ಅದು ಇವತ್ತು ಅದೇ ಎಲ್ಲರೂ ಹೇಳ್ದಂಗೆ ಜನ ಬರ್ತಾಯಿಲ್ಲ, ಕಂಟೆಂಟ್ ಚೆನ್ನಾಗಿರೋ ಬರ್ತಾರೆ ಡೆಫಿನೆಟ್ಲಿ. ಮಾದೇವಾಗೂ ಬಂದರು, ಲ್ಯಾಂಡ್ರಾಡ್ಗೂ ಬಂದರು, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಶಿಖಂಡಿ ಟೀಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವೀನ್ ರೆಡ್ಡಿ ಅವರೇ, ಧನ್ಯವಾದಗಳು. ಇನ್ನು ಕ್ಲೈಮ್ಯಾಕ್ಸ್ ಯಾವಾಗಲೂ ಸಿನಿಮಾದಲ್ಲಿ ಅದ್ಭುತವಾಗಿರಬೇಕು, ನಮ್ಮ ಶೋ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿರಬೇಕು ಅಂತ ಇಬ್ಬರು ಸೀನಿಯರ್ಸ್ನ ಹಾಗೆ ವೇಟ್ ಮಾಡಿಸಿದ್ದೀನಿ. ಈಗ ಅವ್ರ ಮಾತು ಕೇಳ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ಲೀಸ್ ವೆಲ್ಕಮ್ ವಿಜಯ್ ಚಂದೂರ್ ಅವರನ್ನ. ಸರ್ ಬನ್ನಿ. ಹಾಗೆ ನಮ್ಮ ರಮಣಕೊಪ್ಪ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಕರೆಕ್ಟಾ ಸರ್? ರಾಮನಕೊಪ್ಪನ ನಿಮ್ಮ ಊರಿಗೆ ಬರ್ಬೇಕು ಸರ್, ಹಾಗಾದ್ರೆ ನಾನು ಒಂದ್ಸಲ ಬನ್ನಿ. ಈಗ ಮೊದಲನೇದಾಗಿ ರಾಮನಕೊಪ್ಪ ಸರ್ ಮಾತಾಡ್ತಾರೆ. ಸೀನಿಯರು ಅಲ್ವಾ? ಎಲ್ಲ ಮಂಗಳಮುಖಿಯರ ಆಶೀರ್ವಾದವನ್ನು ಬೇಡುತ್ತಾ ಮಾತು ಪ್ರಾರಂಭ ಮಾಡ್ತೀನಿ. ಯಾವತ್ತು ಪ್ರೆಸ್ ಮೀಟಲ್ಲಿ ಲಾಸ್ಟಿಗೆ ಮಾತಾಡಬಾರ್ದಂತೆ, ಹಾಗಾಗಿ ಧನ್ಯವಾದ. ಥ್ಯಾಂಕ್ ಯು. ಟೈಮಾಗಿ ಹೋಗಿದೆ, ಬೈತಾ ಇದ್ದಾರೆ ನೋಡಿ, ಮಾತಾಡ್ಬೋದು. ಮೇಡಮ್, ಸರ್ ಹೆಸರು ಜಗದೀಶ್ ಹಂಪಿ ಅಲ್ಲ, ಜಡೇಶ್ ಅಂತ. ಸರ್ ನೀವೇ ಹೇಳ್ತೀರಾ ಅಂದ್ಕೊಂಡೆ, ನನಗೆ ಏನು ತಪ್ಪು ಹೇಳ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿದೆ ಸರ್, ಅದಕ್ಕೆ ಆ ಜಡೇಶ್ ಅಂತ ಕೇಳೋಕ್ಕೆ ಖುಷಿ. ಹಾಗಾಗಿ ಅವ್ರು ಜಗದೀಶ್ ಅಂದಾಗೆಲ್ಲ ಬೇಜಾರಾಗೋದು. ಅವರ ಮುಂದಿನ ಚಿತ್ರದಲ್ಲಿ ನೀವಿದ್ದೀರಾ. ಇದು ಸರ್ ಜೆಂಟ್ಲ್ಮನ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಒಂದು ಸರ್ ಕಿನ್ನಡ ಸರ್ ಒಂಚೂರು ಹೇಳಿ ಸರ್. ಇಲ್ಲ ಕೊಡ್ತಾರೆ ಖಂಡಿತ, ಪ್ರತಿಭೆ ಇದ್ದರೆ ಅವ್ರ ಪ್ರತಿಭೆಗೆ ಅವಕಾಶ ಅವ್ರ ಸಿನಿಮಾದಲ್ಲಿ. ನೋಡ್ತಾ ಇದ್ದಾರೆ, ನೋಡೋಣ ಇವನು ಎಷ್ಟು ಮಟ್ಟಿಗೆ ನಿಲ್ತಾನೆ ಆಗ್ತಾನೆ ಅಂತ ಕಾಯ್ತಾ ಇದ್ದಾರೆ. ನಿಂತೇ ಇದ್ದೀವಿ. ನಾನು ಮುಖ್ಯವಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ, ನನಗೆ ತುಂಬ ಇನ್ಸ್ಪೈರಿಂಗ್ ಅನಿಸಿದ್ದು ಟೈಟ್ಲು ನಿಮ್ಗೆಲ್ಲರಿಗೂ ಖುಷಿ ಕೊಟ್ಟಿದೆ. ಜೊತೆಗೆ ಸರ್ ಗುರುಮೂರ್ತಿ ಸರ್, ಯು ಆರ್ ಇನ್ಸ್ಪೈರಿಂಗ್ ಟು ಮೆನಿ ಆಫ್ ದ ಇಂಡಸ್ಟ್ರಿ ಆರ್ಟಿಸ್ಟ್, ಜೊತೆಗೆ ಡೈರೆಕ್ಟರ್. ಸರ್ ನಿಮ್ಮ ವ್ಯಕ್ತಿತ್ವನೇ ತುಂಬ ಜನಕ್ಕೆ ಮಾದರಿ, ಅದರಲ್ಲೂ ನನಗೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಅರ್ಧ ಗಂಟೆ ಗುರುಮೂರ್ತಿ ಸರ್ ಜೊತೆ ಕಳೀರಿ ನೀವು, ಎಂಥ ಡಿಪ್ರೆಷನಲ್ಲಿರೋನು ಕೂಡ ಆಚೆ ಬರ್ತಾನೆ. ಮಾಡಬೇಕು, ಇಂಡಸ್ಟ್ರಿ ಹಾಗಾಗ್ತಿದೆ, ಹೀಗಾಗ್ತಿದೆ, ಜನ ಬರ್ತಿಲ್ಲ, ಸಾಧನೆ ಮಾಡಬೇಕು ಅನ್ನೋದನ್ನ ತೋರಿಸಿದ್ದಾರೆ ಶಿಖಂಡಿ. ಅವ್ರ ಹತ್ರ ನೋವು ಅನ್ನೋದೇ ಇಲ್ಲ ಸರ್. ನಾವು ಅನ್ಕೋತೀವಿ ಫಿಸಿಕಲಿ ಅಥವಾ ಶಾರೀರಿಕವಾಗಿ ಏನೋ ಸಮಸ್ಯೆ ಇದ್ರೆ ಅಥವಾ ಮಾನಸಿಕವಾಗಿ ಸಮಸ್ಯೆ ಇದ್ರೆ
ಕಳೆದೋಗ್ಬಿಡ್ತೀವಿ, ಮನೇಲಿ ಇರ್ತೀವೋ ಡಾಕ್ಟ್ರ್ ಹತ್ರ ಹೋಗೋದು. ಅವ್ರು ಒಂದು ದಿನ ಕೂಡ ಅವ್ರ ನೋವನ್ನು ಹೇಳ್ಕೊಂಡಿಲ್ಲ, ಅವ್ರ ಅಂಗವಿಕಲತೆಯನ್ನು ಹೈಲೈಟ್ ಮಾಡಿಲ್ಲ. ಅದರಿಂದ ಅವರು ಜನರ ಸಪೋರ್ಟ್ನ ಕೇಳಿಲ್ಲ, ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ನಾನೊಬ್ಬ ನಿರ್ದೇಶಕನಾಗಬೇಕು, ಆ ನಿಟ್ಟಿನಲ್ಲಿ ನೀವು ನನ್ನ ಜೀವನದಲ್ಲಿ ಒಬ್ಬ ಮಾದರಿಯಾಗಿ ನಿಲ್ತೀರಿ, ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅಂಥ ವ್ಯಕ್ತಿನ ನೀವು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಖುಷಿ ಇದೆ ಸರ್. ಪ್ರವೀಣ್ ಕುಮಾರ್ ಸರ್, ಇನ್ನು ಮಿಕ್ಕಿದವರೆಲ್ಲ, ಸಂಜಯ್ ಸರ್ ಎಲ್ಲರೂ ಮಾತಾಡಿದ್ದಾರೆ. ಈ ಸಿನಿಮಾದ ಬಗ್ಗೆ ತುಂಬ ಮಾತಾಡ್ಕೋದ್ರೆ ಹೇಳ್ದಂಗಾಗತ್ತೆ. ನಾನು ಇದರಲ್ಲಿ ಒಂದು MD ಪಾತ್ರ ಮಾಡಿದ್ದೀನಿ. ಸಾಧಾರಣವಾಗಿ ನನಗೆ ಸಿಗುವಂಥದ್ದೇ ಬ್ಲೇಸರ್ ಇರುತ್ತೆ, ಫಾರ್ಮಲ್ ಶರ್ಟ್ ಪ್ಯಾಂಟ್. ಈಗ ಒಂಚೂರು ಪಂಚೆಗೆ ಚಡ್ಡಿಗೆ ಬಂದಿದ್ದೀನಿ. ಕೆಲವು ಸಿನಿಮಾದಲ್ಲಿ ಚೂರು ಬದಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ಅದರಲ್ಲೂ ದಯಾ ಸರ್, ನಿಮ್ಮ ಜೊತೆ ಕಳೆದಿರುವಂಥ ಪ್ರತಿಯೊಂದು ಕ್ಷಣ, ಒಬ್ಬ ಕಲಾವಿದನನ್ನು ಆರಾಮಾಗಿ ಇಡಬೇಕು ಸೆಟ್ಟಲ್ಲಿ ಅಂದರೆ ದಯಾ ಇರಬೇಕು. ಅಷ್ಟು ಈಸಿ ಮಾಡಿಬಿಡ್ತಾರೆ ಪರ್ಫಾರ್ಮೆನ್ಸ್ನ ಹಿಡಿದು. ನಾವು ತಪ್ಪೇ ಮಾಡಿರಲಿ ಚಪ್ಪಾಳೆ ಹೊಡಿತಾ ಇರ್ತಾರೆ, ಆಮೇಲೆ ಅದನ್ನು ಒನ್ ಮೋರ್ ಅಂತ ಕೇಳೋದು, ಇನ್ನೊಂದು, ಆ ಥರ ಒಂದು ಸಪೋರ್ಟ್ ಬೇಕು ಸರ್. ಖಂಡಿತ ನೀವು ಎತ್ತಿ ಬೆಳೀರಿ ಸರ್. ಮಿಕ್ಕಂತೆ ಸುಮಾರು ಜನದ ಹೆಸರು ಬಿಟ್ಟು ಹೋಗಿರ್ಬೋದು. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸಮಯ ಆಗಿದೆ. ಥ್ಯಾಂಕ್ ಯು. ಭಾಳ ಸೊಗಸಾಗಿ ಮಾತಾಡ್ಬಿಟ್ಟು ನಂಗೆ ಭಯ ಆಗ್ತಿದೆ. ಏನಂತ ನಾನು ಬರೀ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ ಸರ್, ಅತಿಥಿಗಳಿಗೆ ನಮಸ್ಕಾರ. ಮುಖ್ಯವಾಗಿ ಪ್ರಬುದ್ಧ ಬರಹಗಾರ, ನಿರ್ದೇಶಕ, ನನಗೆ ಭಾಳ ಇಷ್ಟವಾದ ಟೆಕ್ನಿಷಿಯನ್ ಸರ್ ನವೀನ್ ಸರ್, ನಿಮಗೂ ಧನ್ಯವಾದಗಳು. ಒಂದು ಮೆರುಗು ಬಂದಿದೆ ನಿಮ್ಮೆಲ್ಲರ ಉಪಸ್ಥಿತಿ ಸರ್. ಈ ಶಿಖಂಡಿ ಚಿತ್ರ, ಇದರಲ್ಲಿ ನಾನು ಇವರು MD ಆದರೆ ಇವ್ರ ಹತ್ರ ನಾನು ಎಂಪ್ಲಾಯ್, ನಾನು ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್ ಅಂತ. ಹೀರೋ ಫ್ರೆಂಡ್ ನಾನು. ಸೊ ಹೀರೋಯಿನ್ಗೇನು ಕತೆ ಹೇಳಿದ್ರು, ನಾನೊಬ್ಬ ಡಾಕ್ಟ್ರು, ಒಂದು ಹಾಸ್ಪಿಟ್ಲ್ ಕಟ್ಟಿಸ್ಬೇಕು ಅಂತ ಇರ್ತೀನಿ ಅಂತ. ಅದನ್ನ ಕಟ್ಟಕ್ಕೆ ಹೋಗೋವಂಥ ಇಂಜಿನಿಯರ್ಸ್ ನಾವೇ. ಹೋಗಲ್ಲಿ ಏನು ಅವಸ್ಥೆಗಳಾಗ್ತವೆ, ನಾವು ಹೇಗೆ ಈ ಕತೆಗೆ, ಇಲ್ಲಿ ಪೋಸ್ಟರ್ ಕಾಣಿಸ್ತಾ ಇರೋ ಕತೆಗೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದೇ ಕತೆಯ ಮೂಲ ಭಾಗ. ನನ್ನ ಕ್ಯಾರೆಕ್ಟ್ರು ತುಂಬ ರೆಗ್ಯುಲರ್ ಫನ್ನಿಯಾಗೇ ಇರುತ್ತೆ, ಬಟ್ ಎಮೋಷ್ನಲಿ ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಈ ಚಿತ್ರದ ಕತೆ. ಒಂದು ಒಳ್ಳೆಯ ಪಾತ್ರ, ಸ್ಪೇಸ್ ಕೊಟ್ಟಿದ್ದೀರಿ ಗುರುಮೂರ್ತಿ ಸರ್. ಆಮೇಲೆ ಒಂದು ಲಿಬರ್ಟಿ ಕೊಟ್ಟು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ಇನ್ನೊಂದಷ್ಟು ಇಂಪ್ರೂವೈಸೇಷನ್ಗೆ ಜಾಗ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕೋ-ಡೈರೆಕ್ಟರ್ ದಯಾ ಅವ್ರಿಗೂ ಧನ್ಯವಾದಗಳು ಸರ್. ಸ್ವಾಮಿ ಸರ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಅಲ್ಲಿದ್ದೀರ. ನನ್ನ ಕಲರಲ್ಲೇ ತೋರಿಸಿದ್ದೀರಿ, ಭಾಳ ಧನ್ಯವಾದಗಳು ಸರ್. ಜಡೇಶ್ ಸರ್ಗೆ ಪ್ರಶ್ನೆ ಕೇಳಿದ್ದೆ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆ್ಯಕ್ಚುಲಿ ಚಿತ್ರದಲ್ಲಿರೋ ತಾಕತ್ನ ಮುಚ್ಚಿಡಬೇಡಿ, ಬಿಚ್ಚಿಡಿ ಅಂತ. ಏನು ಸ್ಟ್ರೆಂತ್ ಇದೆ ಅದನ್ನ ಇಟ್ಕೊಂಡು ಪ್ರಮೋಷನ್ ಮಾಡಿ ಅಂತ. ಸೊ ಅದನ್ನು ಇವಾಗ ಆಲ್ರೆಡಿ ಮೋಷನ್ ಪೋಸ್ಟ್ರಿಂದನೇ ಶುರುವಾಗ್ಬಿಟ್ಟಿದೆ. ನನಗೆ ಇದ್ರ ಮೇಲೆ ತುಂಬ ನಂಬಿಕೆ ಬರ್ತಾ ಇದೆ. ಸುರೇಶ್ ಸರ್, ಪ್ರವೀಣ್ ಸರ್, ನಿಮಗೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಯುವ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್.